ಒನ್ ಇಂಡಿಯಾ. ಎಂಬ ಉದ್ದೇಶದಿಂದ ಅವರನ್ನು ಕೈ ಬೀಸಿ ಕರೆದು ಆಶೀರ್ವಾದ ಮಾಡುವ ಗಂಗಮ್ಮಗೆ ಹೂವ ಚೆಲ್ಲಿದೆ, ಆರತಿ ಬೆಳಗಿದೆ, ಗಂಗಮ್ಮಗೆ ದೀಪವ ಹಚ್ಚಿದೆ. ವೀಕ್ಷಕರೇ, ಅರ್ಚಕರು ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಈಗ ನೇರವಾಗಿ 50 ವರ್ಷಗಳಿಂದ ದೇವಸ್ಥಾನಕ್ಕೆ ಬರ್ತಾ ಇರುವಂತಹ ಭಕ್ತಾದಿಗಳು ಆಗಿರುವಂತಹ ಗಣೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಶ್ರೀಯುತ ಗಣೇಶ್ ಅವರು, ನಮಸ್ಕಾರ. ಗಣೇಶ್ ಅವರಿಗೆ, ದೇವಸ್ಥಾನಕ್ಕೆ ನೀವು 50 ವರ್ಷದಿಂದ ಬರ್ತಾ ಇದ್ದೀರಾ. ಅಂದ್ರೆ ಈ ದೇವಸ್ಥಾನ ಕಟ್ಟಿ 18 ವರ್ಷ ಆಗಿದೆ, ಆದ್ರೆ ಈ ಜಾತ್ರಾ ಮಹೋತ್ಸವ 98 ವರ್ಷಗಳಿಂದ ನಡೀತಾ ಇದೆ. 98 ವರ್ಷಗಳಿಂದ ನಡೀತಿದೆ. ಇದು ಮೊದಲು ಸರ್ಕಲ್ ಮಾರಮ್ಮ ದೇವಸ್ಥಾನದ ಹತ್ರ ಇದ್ದಿದ್ದು. ಅದಾದ ಮೇಲೆ ನಂತರ ಇಲ್ಲಿ ಕೋದಂಡರಾಮಪುರಕ್ಕೆ ಶ್ರೀಯುತ ನಟರಾಜ್ ಅವರ ಕುಟುಂಬದವರು ಅದನ್ನು ತಂದು ಆ ದಿನದಿಂದ ಈ ದಿನದವರೆಗೂ ಜಾತ್ರಾ ಮಹೋತ್ಸವ, ಪೂಜಾ ಕೈಂಕರ್ಯಗಳು ಎಲ್ಲವೂ ಬಹಳ ವಿಜೃಂಭಣೆ ನಡೆಯುತ್ತದೆ. ಮೇ ತಿಂಗಳಲ್ಲಿ ಬಹಳ ವಿಶೇಷವಾದ ಒಂದು ಜಾತ್ರಾ ಮಹೋತ್ಸವ ಈ ಗಂಗಮ್ಮ ದೇವಿ ದೇವಸ್ಥಾನದಲ್ಲಿ ಸುಮಾರು 3 ರಿಂದ 4 ಲಕ್ಷ ಜನ ಬರುವಂತಹ ಒಂದು ವಿಶೇಷವಾದ ಒಂದು ಜಾತ್ರಾ ಮಹೋತ್ಸವ, ಕರಗೋತ್ಸವ, ರಥೋತ್ಸವ. ಇದುವರೆಗೂ ನಾವು ಅರಿತಂತೆ ಬೆಂಗಳೂರಿನ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಕರಗ, ಅದಾದ ನಂತರ ಪ್ರಖ್ಯಾತವಾಗಿರುವುದು ಮಲ್ಲೇಶ್ವರದ ಗಂಗಮ್ಮ ದೇವಿ ದೇವಸ್ಥಾನದ ಕರಗವೆಂದರೆ ಅದು ಅತಿಶಯವನ್ನು ಅಷ್ಟು ವಿಜೃಂಭಣೆಯಿಂದ ನಡೆಯುತ್ತದೆ, ಭಕ್ತಿಯಿಂದ ನಡೆಯುವಂತಹ ಈ ಗಂಗಮ್ಮ ದೇವಿ ದೇವಸ್ಥಾನದ ಕರಗೋತ್ಸವ ಮೇ ತಿಂಗಳಲ್ಲಿ ನಡೆಸಲ್ಪಡುತ್ತದೆ. ಮತ್ತು ಓಂ ಶ್ರೀ ಗಂಗಮ್ಮ ದೇವಿಯಾಯ ನಮಃ. ಈ ದೇವಸ್ಥಾನ ಇಲ್ಲಿ ಸ್ಥಾಪಿಸಿ 18 ವರ್ಷಗಳು ಆಗಿದೆ. ಅದನ್ನು ಸ್ಥಾಪಿಸಿದವರು ಗಂಗಮ್ಮ ದೇವಿ ಪರಮ ಭಕ್ತರಾದಂತಹ ಕುಟುಂಬದಸ್ಥರು ಹಾಗೂ ಈ ನಿರ್ಮಾಣಕ್ಕೆ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ ಶ್ರೀಯುತ ನಟರಾಜ್ ಕಣ್ಣಪ್ಪನವರು. ಅವರ ಒಂದು ಆಸೆ ಧ್ಯೇಯದಿಂದ, ತಾಯಿಯ ಅಪ್ಪಣೆಯಿಂದ ಬೃಹದಾಕಾರದ ಈ ದೇವಸ್ಥಾನ ಮಲ್ಲೇಶ್ವರದಲ್ಲಿ ಬಂದು ನೆಲೆಸಲು ಶ್ರೀಯುತ ನಟರಾಜ್ ಕಣ್ಣಪ್ಪನವರು ಕುಟುಂಬದವರು ಕಾರಣ. ಈಗಲೂ ಸಹ ಆ ಕುಟುಂಬದವರು ಪ್ರತಿ ವರ್ಷವೂ ಪ್ರತಿ ದಿನವೂ ದೇವಸ್ಥಾನದ ಎಲ್ಲ ಪೂಜಾ ಕೈಂಕರ್ಯಗಳನ್ನು ಮುಂದೆ ನಿಂತು ಮಾಡಿ ಭಕ್ತರಿಗೆ ಎಲ್ಲವೂ ಸಲ್ಲುವಂತೆ ಅದನ್ನು ಆ ತಾಯಿಯ ಬಳಿ ಹೇಳಿ ಭಕ್ತರಿಗೆ ಆಶೀರ್ವಾದ ಮಾಡಿಸುತ್ತಾರೆ. ಅಂತಹ ಒಂದು ಆ ಕುಟುಂಬದವರಿಗೆ ಮೊದಲು ನಾವು ಧನ್ಯವಾದಗಳನ್ನು ಹೇಳಬೇಕು. ಕಾರಣ ಸಾಮಾನ್ಯವಾಗಿ ದೇಗುಲಗಳು ಕಟ್ಟಲು ಅದು ಅಸಾಧ್ಯ. ಅದು ದೇವರ ಒಂದು ಆಶೀರ್ವಾದದಿಂದ, ತಾಯಿಯ ಒಂದು ಆಶೀರ್ವಾದದಿಂದ ಇಷ್ಟು ಬೃಹದಾಕಾರದ ದೇವಸ್ಥಾನ ಇಲ್ಲಿ ನೆಲೆಸಿದೆ. ಲಕ್ಷಾಂತರ ಭಕ್ತಾದಿಗಳು ಅದರಲ್ಲಿ ಶುಕ್ರವಾರ ಸಾಕಷ್ಟು ಹೆಂಗಡಿಯರು ನಿಂಬೆಹಣ್ಣಿನ ಆರತಿಯನ್ನು ಮಾಡಿ ತಾಯಿಗೆ ತೆಂಗಿನಕಾಯಿ ಉರುಳು ಸೇವೆಯನ್ನು ಮಾಡುತ್ತಾರೆ. ಇಲ್ಲಿ ವಿಶೇಷವಾದ ಒಂದು ಸಂಗತಿ ಎಂದರೆ ಸಾಕಷ್ಟು ವರ್ಷಗಳು ತಾವು ಕಂಕಣ ಭಾಗ್ಯಕ್ಕೆ ಹೆಣ್ಣು ಮಕ್ಕಳು ಕಾದಿರುತ್ತಾರೆ. ಮುಖ್ಯವಾಗಿ ಅವರಿಗೆ ಅದು ಜೀವನದ ಪ್ರಮುಖ ಒಂದು ವಿಷಯವಾಗಿರುತ್ತದೆ. ಇಲ್ಲಿ ಬಂದು ಬೇಡಿ ಆ ತಾಯಿಗೆ ಮಾಂಗಲ್ಯ ಧಾರಣೆ ಮಾಡಿ ತೆಂಗಿನಕಾಯಿ ಉರುಳಿ ಸೇವೆ ಮಾಡಿದಂತ ಭಕ್ತಾದಿಗಳಿಗೆ, ಆ ಹೆಂಗಳೆಯರಿಗೆ ಅತಿ ಶೀಘ್ರದಲ್ಲೇ ವರ ಹಾಗೂ ವಧು ದೊರಕಿದಂತಹ ಇಲ್ಲಿ ಅನುಭವಗಳಿದೆ. ಅವರೇ ಇಲ್ಲಿನ ಅನುಭವ ಪುಸ್ತಕದಲ್ಲಿ ಬರೆದಿದ್ದಾರೆ. ಅದರೊಟ್ಟಿಗೆ ಮದುವೆ ಆದ ನಂತರ ಸಾಕಷ್ಟು ಸಮಯ ಸಂತಾನ ಭಾಗ್ಯ ಅದು ವಿರಳವಾಗಿರುತ್ತದೆ. ಅದಕ್ಕಾಗಿಯೂ ದಂಪತಿಗಳು ಬಂದು ತಾಯಿ ಬಳಿ ಬೇಡಿ ಇದನ್ನು ತಾಯಿಯನ್ನು ಕೇಳಿ ತಮ್ಮ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದವರಿಗೆ ಅತಿ ಶೀಘ್ರದಲ್ಲಿ ಸಂತಾನ ಭಾಗ್ಯವನ್ನು ನೀಡಿದ್ದಾಳೆ. ಅದು ಸಹ ಅವರ ಸ್ವಹಸ್ತದಿಂದಲೇ ಅನುಭವ ಪುಸ್ತಕದಲ್ಲಿ ಬರೆದಿರುತ್ತಾರೆ. ಅಂತಹ ಒಂದು ಕರುಣಾಮಯಳಾದ ಗಂಗಮ್ಮ ದೇವಿ. ಅದರೊಟ್ಟಿಗೆ ನೀವು ಸಾಕಷ್ಟು ಈ ಬೆಂಗಳೂರಿನಲ್ಲಿ ಹೊರ ರಾಜ್ಯದಲ್ಲಿಯೂ ಸಹ ಕೊಳವೆ ಬಾಯಿ ಕೊರೆದು ಅದು ವಿಫಲವಾಗಿರುವಂತದ್ದು ಸಾಕಷ್ಟು ಕೇಳಿದ್ದೇವೆ. ಆ ತಾಯಿಯ ಬಳಿ ಬಂದು ಬೇಡಿ ಆ ಕೊಳವೆ ಬಾಯಿಯನ್ನು ಕೊರೆದವರಿಗೆ ಆ ಗಂಗಮ್ಮ ದೇವಿಯ ಆಶೀರ್ವಾದದಿಂದ ಅತಿ ಕಡಿಮೆ ಆಳದಲ್ಲಿ ಆ ಗಂಗಮ್ಮ ತಾಯಿ ಅವರಿಗೆ ಆ ಭಾಗ್ಯವನ್ನು ನೀಡುತ್ತಾಳೆ. ಅಂತಹ ಒಂದು ಶಕ್ತಿಶಾಲಿಯಾದ ಗಂಗಮ್ಮ ದೇವಿ. ಅದರೊಟ್ಟಿಗೆ ಇಲ್ಲಿ ತುಲಾಭಾರದ ಸೇವೆ, ಪ್ರತಿ ಶುಕ್ರವಾರ ಅನ್ನದಾನ ಮತ್ತು ಭಕ್ತಾದಿಗಳಿಗೆ ಪ್ರಸಾದವನ್ನು ವಿನಿಯೋಗಿಸಲಾಗುತ್ತದೆ. ಅಂತಹ ಒಂದು ಕರುಣಾಮಯಳಾದ ಗಂಗಮ್ಮ ದೇವಿ ಇಲ್ಲಿ ನೆಲೆಸಿದ್ದಾಳೆ. ಸಾಕಷ್ಟು ಭಕ್ತರು ತಮ್ಮ ಇಷ್ಟಾರ್ಥಗಳು ನೆರವೇರಲು, ತಮಗೇನಾದರೂ ನಕ್ಷತ್ರ ನವಗ್ರಹ ದೋಷಗಳಿದ್ದರೆ ಅದೂ ಸಹ ನಿವಾರಣೆಯಾಗುತ್ತದೆ. ಪ್ರತಿ ಅಮಾವಾಸ್ಯೆಗೆ ಹೋಮವನ್ನು ಇಲ್ಲಿ ಏರ್ಪಡಿಸುತ್ತಾರೆ, ವಿಶೇಷವಾದ ಹೋಮ. ಈಗಷ್ಟೇ ಮುಂದಿನ ಈ ತಿಂಗಳು 18/3 ಅಮಾವಾಸ್ಯೆಯ ಹೋಮ ನಡೆಸಲ್ಪಡುತ್ತದೆ. ನಕ್ಷತ್ರ ನವಗ್ರಹ ದೋಷಗಳು ನಿವಾರಣೆಯಾಗುತ್ತದೆ.
ಮಕ್ಕಳಿಗೆ ವಿದ್ಯಾಭ್ಯಾಸ, ಕುಟುಂಬದಲ್ಲಿ ಸೌಖ್ಯ, ವಿವಾಹದಲ್ಲಿ ಏನಾದರೂ ತಡೆ ಇದ್ದರೆ ಎಲ್ಲವೂ ನಿವಾರಣೆ ಆಗುತ್ತದೆ. ಅಂತಹ ಒಂದು ಶಕ್ತಿಶಾಲಿಯಾದ ಈ ಗಂಗಮ್ಮ ದೇವಿ ದೇವಸ್ಥಾನ ಇಡೀ ಕರ್ನಾಟಕದಲ್ಲ, ಇಡೀ ಭಾರತದಲ್ಲಿ ಇದರ ಪ್ರಖ್ಯಾತಿ ಹೊಂದಿದೆ. ದೇಶ ವಿದೇಶಗಳಿಂದಲೂ ಭಕ್ತರು ಬಂದು ಆ ತಾಯಿಯನ್ನು ಸಂದರ್ಶಿ ಹೋಗಿದ್ದಾರೆ. ಅಂತಹ ಅನುಭವಗಳು ಈ ಗಂಗಮ್ಮ ದೇವಿ ದೇವಸ್ಥಾನದಲ್ಲಿದೆ. ಅದಕ್ಕಾಗಿ ಭಕ್ತಾದಿಗಳಲ್ಲಿ ಒಂದು ವಿನಂತಿ, ತಾಯಿಯನ್ನು ನಂಬಿ ಬಂದವರಿಗೆ ಕೈ ಬೀಸಿ ಕರೆದು ತಬ್ಬಿ ಆಶೀರ್ವಾದ ಮಾಡುವಂತಹ ಕರುಣಾಮಯಳಾದ ಗಂಗಮ್ಮ ದೇವಿ. ಧನ್ಯವಾದಗಳು. ಎಲ್ಲ ದೇಗುರುಗಳಲ್ಲಿ ಕಂಡು ಬರುವಂತಹ ಧ್ವಜಸ್ತಂಭ. ಕಾರಣ ಧ್ವಜಸ್ತಂಭಗಳು ಎಲ್ಲರನ್ನೂ ಆಕರ್ಷಿಸಿ ಆ ದೇವಿಯ ದೃಷ್ಟಿ ನೇರವಾಗಿ ಮೊದಲು ಆ ಧ್ವಜಸ್ತಂಭಕ್ಕೆ ತಲುಪುತ್ತದೆ, ಅದಾದ ನಂತರ ಭಕ್ತರಿಗೆ ಬಂದು ತಲುಪುತ್ತದೆ ಅಂತ. ಅದಕ್ಕಾಗಿ ಪ್ರತಿ ದೇಗುಲಗಳಲ್ಲಿ ಆ ಧ್ವಜಸ್ತಂಭವನ್ನು ಇಟ್ಟಿರುತ್ತಾರೆ. ಇದೆಲ್ಲವೂ ನಮ್ಮ ಕಂಚಿ ರಾಜ್ಯದಿಂದ ಮಾಡಿಸಲ್ಪಟ್ಟಂತಹ ಈ ಧ್ವಜಸ್ತಂಭಗಳು ಬಹಳ ವಿಶೇಷ. ಇದನ್ನು ಮೊದಲು ಎಲ್ಲೇ ನಾವು ದೇವಸ್ಥಾನಗಳಿಗೆ ತೆರಳಿದರೂ ಮೊದಲು ಧ್ವಜಸ್ತಂಭಕ್ಕೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆಗೆ ತೆರಳಬೇಕು. ಅಂತಹ ಒಂದು ವಿಶೇಷವಾದ ಧ್ವಜಸ್ತಂಭ ಗಂಗಮ್ಮ ದೇವಿ ದೇವಸ್ಥಾನದ ಎದುರುಗಡೆಯೇ ಇಟ್ಟಿರುವಂತದ್ದು. ಇದೆಲ್ಲದಕ್ಕೂ ಕಾರಣಕರ್ತರು ನಿಜವಾಗಲೂ ನಾವು ಅವರನ್ನು ನೆನೆಯಬೇಕು, ಶ್ರೀಯುತ ನಟರಾಜ್ ಕಣ್ಣಪ್ಪ. ಈಗ ಆ ಗಂಗಮ್ಮ ದೇವಿ ಮೊದಲೇ ಸುರದ್ರೂಪಿ ಸುಂದರಿಯಾದ ಗಂಗಮ್ಮ ದೇವಿ ಭಕ್ತರಿಗೆ ತನ್ನ ಮಕ್ಕಳು ತನ್ನನ್ನು ಕಾಣಲು ಬರುತ್ತಾರೆಂಬ ಉದ್ದೇಶದಿಂದ ಅಲಂಕೃತಗೊಂಡು ಆ ಮಕ್ಕಳನ್ನು ಎರಡು ಕೈಗಳಿಂದ ತಪ್ಪಿ ಅವರು ಬೇಡಿದ ವರಗಳನ್ನು ನೀಡುವಂತಹ ಮಹಾನ್ ತಾಯಿ. ಎಷ್ಟು ಸಮಯ ನೋಡಿದರೂ ನೋಡಿ ನಿಲ್ಲಲೇಬೇಕೆಂಬ ಮನದಾಸೆ ಭಕ್ತರಲ್ಲಿ ಮೂಡುತ್ತದೆ. ಅಂತಹ ಒಂದು ಅಲಂಕಾರದೊಂದಿಗೆ ಆ ಭಕ್ತರಿಗೆ ದರ್ಶನ ಭಾಗ್ಯವನ್ನು ನೀಡುತ್ತಾಳೆ, ಕೋರಿದ ವರಗಳನ್ನು ನೀಡುತ್ತಾಳೆ. ಗಂಗಮ್ಮ ದೇವಿ ದೇವಸ್ಥಾನದಲ್ಲಿ ಭಕ್ತರಿಂದಲೇ ಮಾಡಲಿ ಎಂಬ ಮಹಾನ್ ತಾಯಿಯ ಉದ್ದೇಶ. ಅಂತಹದರಲ್ಲಿ ನಿಮ್ಮ ಗಂಗಮ್ಮ ದೇವಿ ದೇವಸ್ಥಾನದಲ್ಲಿ ಅಕ್ಷಯ ಪಾತ್ರೆ ಎಂಬಂತಹ ಒಂದು ಸೇವಾ ಕೈಂಕರ್ಯ. ಈ ಅಕ್ಷಯ ಪಾತ್ರೆ ಎಂದರೆ ಮಹಾಭಾರತದಲ್ಲಿ ಇದರ ಉಲ್ಲೇಖವಾಗಿರುತ್ತದೆ. ದ್ರೌಪದಿಗೆ ಶ್ರೀ ಕೃಷ್ಣ ಪರಮಾತ್ಮನನ್ನು ನೀಡಿದ ಆ ಅಕ್ಷಯ ಪಾತ್ರೆ ಎಂದರೆ ಯಾವುದೂ ಬರಿದಾಗಬಾರದೆಂಬ ಒಂದು ಉದ್ದೇಶ. ಮನೆಯಲ್ಲಿ ಸದಾ ಆ ಅಕ್ಷಯ ಆರೋಗ್ಯ, ಐಶ್ವರ್ಯ, ದೀರ್ಘ ಸುಮಂಗಲಿತನ ಸಕಲವೂ ತುಂಬಿರಲಿ ಎಂದು ಆ ತಾಯಿ ಸನ್ನಿಧಿಯಲ್ಲಿ ಮಾಡುವ ಈ ಅಕ್ಷಯ ಪಾತ್ರೆ ಎಂಬಂತ ವಿಶೇಷವಾದ ಪೂಜಾಕೈಂಕರ್ಯ ಭಕ್ತರ ಕೈಯಿಂದಲೇ ಮಾಡಿಸಲ್ಪಡುತ್ತದೆ. ಕಾರಣ ಅನ್ಯ ದೇಗುಲಗಳಲ್ಲಿ ಇಂತಹ ಒಂದು ಆ ಪೂಜಾಕೈಂಕರ್ಯ ಬಹಳ ವಿರಳ. ನಿಮ್ಮ ಗಂಗಮ್ಮ ದೇವಿ ದೇವಸ್ಥಾನದಲ್ಲಿ ಅಕ್ಷಯ ಪಾತ್ರೆ ಸೇವೆ, ಆ ತಾಯಿಯ ಮಡಿಲು ತುಂಬುವಂಥದ್ದು, ಅಂತಹ ಒಂದು ಪವಿತ್ರವಾದ ಪೂಜೆಯನ್ನು ಹೆಂಗಳಿಯರು ತಮ್ಮ ಮನೆಯ ಸುಭಿಕ್ಷವಾಗಿರಲಿ ಎಂದು ಕುಟುಂಬದಲ್ಲಿ ದೀರ್ಘ ಸುಮಂಗಲಿತನವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ, ಪತಿಯು ಸುಖವಾಗಿರಲೆಂದು ಬೇಡುವಂತಹ ಅಕ್ಷಯ ಪಾತ್ರೆ ಯಾವುದೂ ಬರಿದಾಗಬಾರದು, ಅಂದರೆ ಆರೋಗ್ಯ ಬರಿದಾಗಬಾರದು, ಐಶ್ವರ್ಯ ಬರಿದಾಗಬಾರದು, ಕುಟುಂಬ ಸದಾ ತುಂಬಿರಬೇಕಂತ ಮಾಡುವಂತ ಅಕ್ಷಯ ಪಾತ್ರೆ ಎಂಬಂತ ಸೇವೆ ಕೈಂಕರ್ಯ ಇದಾಗಿರುತ್ತದೆ. ಭಕ್ತರ ಕೈಯಿಂದಲೇ ಇದನ್ನು ಮಾಡಿಸಲ್ಪಡುತ್ತದೆ. ಈಗ ನಮ್ಮ ಸಹೋದರಿ ಆ ಮಹಾನ್ ತಾಯಿಗೆ ಅಕ್ಷಯ ಪಾತ್ರೆಯನ್ನು ಸಲ್ಲಿಸುತ್ತಾರೆ. ಭಕ್ತಾದಿಗಳು ಅದನ್ನು ಕಂಡು ಆ ಗಂಗಮ್ಮ ದೇವಿ ಅವರಿಗೆ ಆಶೀರ್ವಾದ ನೀಡಲಿ ಎಂದು ಬೇಡತಕ್ಕದ್ದು. ತಾಯಿಗೆ ಹೇಳಿ, ಅಮ್ಮ ನಿನ್ನ ಮಡಿಲನ್ನು ತುಂಬುತ್ತಿದ್ದೇನೆ ತಾಯಿ, ನನ್ನ ಮಡಿಲನ್ನು ತುಂಬು, ದೀರ್ಘ ಆರೋಗ್ಯ ಕೊಡು, ದೀರ್ಘ ಸುಮಂಗಲಿತ ನೀಡು, ಮಕ್ಕಳಿಗೆ ವಿದ್ಯಾಭ್ಯಾಸ, ಕುಟುಂಬದ ಎಲ್ಲವೂ ಸೌಖ್ಯವಿರುವಂತೆ ಮಾಡು ಮಹಾನ್ ತಾಯಿ ಎಂದು ಆಕೆಯ ಮಡಿಲು ತುಂಬುವುದು. 3 ಬಾರಿ ಆಕೆಯ ಮಡಿಲನ್ನು ತುಂಬಿ ಆಕೆಯ ಪೂರ್ಣವಾದ ಆಶೀರ್ವಾದ ಪಡೆಯುವಂತಹ ವಿಶೇಷವಾದ ಪೂಜಾ ಕೈಂಕರ್ಯ ನೋಡಿ. ಆ ತಾಯಿಯನ್ನು ಮುಟ್ಟಿ ನಮಸ್ಕರಿಸುವುದೇ ಒಂದು ಮಹಾ ಪುಣ್ಯ. ಅಷ್ಟು ಕರುಣಾಮಯಳಾದ ಗಂಗಮ್ಮ ದೇವಿ ಎಲ್ಲ ಭಕ್ತರು ಈ ಸೇವೆಯನ್ನು ಮಾಡಲು ಅನುವು ಮಾಡಿಕೊಟ್ಟಿರುತ್ತಾರೆ ಗಂಗಮ್ಮ ದೇವಿ ದೇವಸ್ಥಾನದ ಆಡಳಿತ ಮಂಡಳಿಯಿಂದ. ಇದರ ಈಗಿನ ಪ್ರಮುಖ ಗಂಗಮ್ಮ ದೇವಿ ಪರಮ ಭಕ್ತರಾದಂತ ಶ್ರೀಯುತ ನಟರಾಜ್ ಕಣ್ಣಪ್ಪನವರ ಅವರ ಪುತ್ರರು, ಅವರ ಸಹೋದರಿಯರು, ಈಗಿನ ನಟರಾಜ್ ಅವರ ಪುತ್ರರಾದಂಥ ಸುಧಾಕರ್ ನಟರಾಜರವರು ಅಧ್ಯಕ್ಷರಾಗಿರುತ್ತಾರೆ. ಅವರ ಸಹೋದರರು ಕುಮಾರ್ ಕೂಡ ಈ ದೇವಸ್ಥಾನದಲ್ಲಿ ಸರ್ವಸ್ವವನ್ನು ತ್ಯಾಗ ಮಾಡಿ ದೇವಿಯ ಸೇವೆಗೆ ಅವರ ತಂದೆಯೇ ಹಾಕಿಕೊಟ್ಟ ಹಾದಿಯಲ್ಲಿಯೇ ನಡೆಸಿಕೊಂಡು ಬಂದಿರುತ್ತಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಆದ ಕಾರಣ ಇಲ್ಲಿ ಮತ್ತೊಂದು ವಿಶೇಷವಾದ ಸೇವಾ ಕೈಂಕರ್ಯ, ಅಕ್ಕಿ ಕಾಳುಗಳನ್ನು ತುಂಬುತ್ತಿದ್ದಾರೆ. ನೀವು ನೀಡಿದಂತಹ ಈ ಅಕ್ಕಿ ಕಾಳುಗಳು ಗಂಗಮ್ಮ ದೇವಿ ಪ್ರಸಾದವಾಗಿ ದೇವಿಗೆ ನೈವೇದ್ಯವಾಗಿ ನೀಡಲಾಗುತ್ತದೆ. ಮತ್ತೊಂದು ಪೂಜೆ
ಗಂಗಮ್ಮ ದೇವಿ ದೇವಸ್ಥಾನದಲ್ಲಿ. ಎಂದರೆ ಈಗ ನನ್ನ ಸಹೋದರಿ ಗಂಗಮ್ಮ ದೇವಿಗೆ ಕಲಿಯುಗದ ಕಲ್ಪವೃಕ್ಷವಾದ ಎಳನೀರಿನ ಫಲದಿಂದ ಅಭಿಷೇಕ ಮಾಡುವಂಥದ್ದು. ನೋಡಿ ಎಂತಹ ವಿಶೇಷ ನಿಮ್ಮ ಗಂಗಮ್ಮ ದೇವಿ ದೇವಸ್ಥಾನದಲ್ಲೆಂದರೆ ಭಕ್ತರಿಗೆ ದೇವಸ್ಥಾನದ ವತಿಯಿಂದ ಪೂರ್ಣವಾದ ಕಲ್ಪವೃಕ್ಷದ ಎಳನೀರನ್ನು ಕೈಗೆ ನೀಡುತ್ತಾರೆ. ಅದನ್ನು ಕೊಂಡೊಯ್ದು ದೇವಿಯ ಪಾದದ ಬಳಿ ಇರುವ ಶ್ರೀಚಕ್ರಕ್ಕೆ ತಾವು ಕೊಂಡೊಯ್ದು ಕೈಯಿಂದ ಮುಟ್ಟಿ ನೀಡಿದ ಆ ಎಳನೀರನ್ನು ತಾಯಿಯ ಪಾದಕ್ಕೆ ಆ ಶ್ರೀಚಕ್ರಕ್ಕೆ ಅಭಿಷೇಕ ಮಾಡುತ್ತಾರೆ. ನಿಜವಾಗಲೂ ವಿಶೇಷತೆ ಅಲ್ಲವೇ? ಕಾರಣ ನಾವು ಕೊಂಡೊಯ್ದ ಆ ಪೂಜಾ ಎಳನೀರನ್ನು ನಿಮ್ಮ ಮುಂದೆಯೇ ಆ ತಾಯಿಗೆ ಅದನ್ನು ಅಭಿಷೇಕ ಮಾಡುವಂತಹ ದೇವಸ್ಥಾನ ಗಂಗಮ್ಮ ದೇವಿ ದೇವಸ್ಥಾನ ಎಂದರೆ ತಪ್ಪಾಗಲಾರದು. ಇಂತಹ ಸೇವೆಯೂ ಸಹ ಗಂಗಮ್ಮ ದೇವಿ ದೇವಸ್ಥಾನದಲ್ಲಿ ಭಕ್ತಾದಿಗಳು ಮಾಡಬಹುದು. ಆಕೆ ಮಡಿಲು ಒಡಿಲನ್ನು ತಣ್ಣಗಾಗಿಸಿ ಬೇಡತಕ್ಕದ್ದು, ಅಮ್ಮ ನಿನ್ನ ಮಡಿಲು ಒಡಿಲನ್ನು ತಣ್ಣಗಾಗಿಸುತ್ತಿದ್ದೇನೆ, ನಮ್ಮ ಮನೆಯು ಸದಾ ತಣ್ಣಗಿರಲಿ, ಆರೋಗ್ಯ ಇರಲಿ, ಎಲ್ಲವೂ ಕರುಣಿಸು, ದೀರ್ಘ ಸುಮಂಗಲಿತನ ನೀಡು, ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ ಕರುಣಿಸು ಮಹಾನ್ ತಾಯಿಯನ್ನು ಆಕೆಯ ಪಾದದ ಬಳಿ ಇರುವ ಶ್ರೀಚಕ್ರಕ್ಕೆ ಕಲಿಯುಗದ ಕಲ್ಪವೃಕ್ಷವಾದ ಎಳನೀರಿನಿಂದ ಅಭಿಷೇಕ ಮಾಡೋದು. ಎಂತಹ ವಿಶೇಷ ಪೂಜಾ ಕೈಂಕರ್ಯಗಳು, ಮತ್ತೊಂದು ಪೂಜಾ ಕೈಂಕರ್ಯಗಳನ್ನು ಈಗ ನಮ್ಗೆ ತಿಳಿಸಲು ಇಚ್ಛೆ ಪಡುತ್ತೇವೆ. ಒನ್ ಇಂಡಿಯಾ ಸಕಲ ಅನುಗ್ರಹ ಸಿದ್ಧಿರಸ್ತು. ದೀರ್ಘ ದೇವತಾಂಬಿಕಾ ಪರಮೇಶ್ವರಿ ಅನುಗ್ರಹ ಸಿದ್ಧಿರಸ್ತು. ಈಗ ನಮ್ಮ ಅರ್ಚಕರ ಮುಖೇನ ಸಹೋದರಿ ನೀಡಿದ ಕಲಿಯುಗದ ಕಲ್ಪವೃಕ್ಷದ ಎಳನೀರಿನಿಂದ ನೋಡಿ ಶ್ರೀಚಕ್ರಕ್ಕೆ ಅಭಿಷೇಕ. ನಿಜವಾಗಲೂ ಅದು ಒಂದು ಭಕ್ತಾದಿಗಳಿಗೆ ಗಂಗಮ್ಮ ದೇವಿ ದೇವಸ್ಥಾನದಲ್ಲಿ ನಡೆಸುವಂತಹ ಒಂದು ಪೂಜಾ ಕೈಂಕರ್ಯ. ನಾವು ಕೈಯಲ್ಲಿ ಮುಟ್ಟಿ ಕಲಿಯುಗದ ಕಲ್ಪವೃಕ್ಷದ ಫಲವನ್ನು ನೀಡಿದಾಗ ಅರ್ಚಕರು ಭದ್ರ ಮತ್ತು ರುದ್ರ ಅವರು ಅದನ್ನು ಕೊಂಡು ತಾಯಿ ಶ್ರೀಚಕ್ರ ಅಭಿಷೇಕ ಮಾಡಿದ್ದಾರೆ. ನಿಜವಾಗಲೂ ಕರುಣಾಮಯನಾದ ಗಂಗಮ್ಮ ದೇವಿ. ಈಗ ತಾಯಿಗೆ ಮಂಗಳಾರತಿ ನಡೆಸಲಾಗುತ್ತದೆ. ಮೊದಲೇ ಸುರದ್ರೂಪ ಸುಂದರಿಯಾದ ಗಂಗಮ್ಮ ದೇವಿ ಅಲಂಕೃತರ ಕೊಂಡು ಭಕ್ತರಿಗೆ ನನ್ನ ಮಕ್ಕಳು ಬರುತ್ತಾರೆ ಎಂಬ ಉದ್ದೇಶದಿಂದ ಅವರನ್ನು ಕೈ ಬೀಸಿ ಕರೆದು ಆಶೀರ್ವಾದ ಮಾಡುವಂತಹ ಕರುಣಾಮಯನಾದ ಗಂಗಮ್ಮ ದೇವಿ. ಎಲ್ಲ ಭಕ್ತಾದಿಗಳು ತಾವುಗಳು ಶುಕ್ರವಾರ ಮಂಗಳವಾರದಂದು ಗಂಗಮ್ಮ ದೇವಿ ದೇವಸ್ಥಾನಕ್ಕೆ ಆಗಮಿಸಬೇಕು. ಪ್ರತಿ ಶುಕ್ರವಾರ ಮಂಗಳವಾರ ಗಂಗಮ್ಮ ದೇವಿಗೆ ಅನ್ನ ಪ್ರಸಾದ ಭಕ್ತರಿಗೆ ನೀಡಲಾಗುತ್ತದೆ. ಎಲ್ಲರೂ ಆಗಮಿಸಿ ತಾಯಿಯ ಪೂರ್ಣವಾದ ಆಶೀರ್ವಾದ ಪಡೆಯಬೇಕು. ನಮ್ಮ ಪ್ರಧಾನ ಅರ್ಚಕರಾದ ಕುಮಾರಶಿವ ಅವರು ಇಷ್ಟಾರ್ಥಗಳಿಂದ ಈ ಕುಮಾರಶಿವ ಮತ್ತು ರುದ್ರಭದ್ರರಿಗೆ ಗಂಗಮ್ಮ ದೇವಿ ಸದಾ ಈ ದೇಗುಲದಲ್ಲಿ ಅವರ ಸೇವೆ ಸೂರ್ಯಚಂದ್ರ ಇರುವವರೆಗೂ ಇರಲಿ ಎಂಬ ಉದ್ದೇಶ ಎಲ್ಲ ಭಕ್ತಾದಿಗಳಿಗೆ ಧನ್ಯವಾದಗಳು. ಶೀಘ್ರಮೇವ ಜಯಾಪ್ತಿರಸ್ತು. ಗಂಗಾಪ್ರಸಾದಿನಾಂ ಸರ್ವಾಭೀಷ್ಟಮನೋರಥಾಂ ಸಕಲ ಸೌಭಾಗ್ಯದ ಫಲ ಸಿದ್ಧಿರಸ್ತು. ದೀರ್ಘಮಾಯುಷ್ಮಾನ್ ಭವತು. ವೇದಾಂ ಬ್ರಹ್ಮಣೋ ವೇದಾಮೃತೇನಾಂ ಬ್ರಹ್ಮದ ಬ್ರಹ್ಮಾದ್ಯ ಆಯುರ್ಕೀರ್ತಿಂ ದಧಾತುಃ. ಆ ಮಹಾನ್ ತಾಯಿ ನಮ್ಮ ಜೊತೆಯಲ್ಲಿಯೇ ಇರುವಂತಹ ಒಂದು ಅನುಭವ. ಆ ಗಂಗಮ್ಮ ದೇವಿಯ ಪವಿತ್ರವಾದ ರಕ್ಷೆಯನ್ನು ತಮ್ಮ ಬಲಗೈಯಲ್ಲಿ ಭಕ್ತರು ಬಂದು ಕಟ್ಟಿಸಿಕೊಳ್ಳಬೇಕಾಗಿ ಭಕ್ತವೃಂದದಲ್ಲಿ ಪ್ರಾರ್ಥನೆ. ದೇವಸ್ಥಾನದ ಒಂದು ಕುಬೇರ ಮೂಲೆಯಲ್ಲಿ ಆ ಗಂಗಮ್ಮ ದೇವಿಯನ್ನು ಸ್ಥಾಪಿಸಲಾಗಿದೆ. ಆಕೆ ಪ್ರತಿದಿನವೂ ಅಲಂಕಾರಗೊಂಡು ಭಕ್ತರಿಗೆ ದರ್ಶನ ಭಾಗ್ಯವನ್ನು ನೀಡುತ್ತಾಳೆ. ಕಾರಣ ಏನೆಂದರೆ ಭಕ್ತಾದಿಗಳು ಸ್ವಲ್ಪ ಬೇಗನೆ ಬರುವವರು ಗಂಗಮ್ಮ ದೇವಿಗೆ ಪ್ರತಿ ದಿವಸ ಅಭಿಷೇಕ ಆದ ನಂತರ ಅಲಂಕಾರ ಸೇವೆ. ಆದರೆ ಈ ಮಹಾನ್ ತಾಯಿ ಸದಾ ಅಲಂಕೃತಗೊಂಡಿರುವುದರಿಂದ ಆ ತಾಯಿಯನ್ನು ಸಂದರ್ಶಿಸಿ ನಮಸ್ಕಾರ ಮಾಡಿ ಆಕೆಯ ಪಾದನ್ನು ಮುಟ್ಟಿ ಆ ಭಕ್ತಾದಿಗಳು ಅವರ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾರೆ. ಇದು ಒಂದು ಗಾಜಿನ ಪೆಟ್ಟಿಗೆಯಲ್ಲಿ ಇಟ್ಟಿರುವ ಕಾರಣ ಭಕ್ತಾದಿಗಳು ಅದನ್ನು ಮುಟ್ಟಿ ಬೇಡುತ್ತಾರೆಂಬ ಉದ್ದೇಶದಿಂದ ಅದನ್ನು ತೆರೆಯಾಗಿ ಇಟ್ಟಿದ್ದೇವೆ. ಮತ್ತೇನು ಕಾರಣವಿಲ್ಲ. ಮೊದಲು ಗಣಪತಿಯನ್ನು ಮುಗಿಯಬೇಕು. ಗಂಗಮ್ಮ ದೇವಿ ದೇವಸ್ಥಾನದ ಒಳಾಂಗಣದಲ್ಲಿ ಪ್ರಾಕಾರ ರಥೋತ್ಸವವನ್ನು ನಡೆಸುತ್ತಾರೆ. ಭಕ್ತರು ಸಹ ತಮ್ಮ ಕೋರಿಕೆಗಳು ಈಡೇರಲು ಆ ಗಂಗಮ್ಮ ದೇವಿಯ ಪ್ರಾಕಾರ ರಥೋತ್ಸವ ಸೇವೆಯನ್ನು ಮಾಡಿ ಛತ್ರ ಚಾಮರಗಳಿಂದ ತಾಯಿಯನ್ನು ಬೀಸಿ 3 ಪ್ರದಕ್ಷಿಣೆ ಕರೆದು ತೆರಳುತ್ತಾರೆ. ಆ 3 ಪ್ರದಕ್ಷಿಣೆಗಳು ಬಂದವರಿಗೆ ಮುಕ್ಕೋಟಿ ಪುಣ್ಯಗಳು ಬರುತ್ತದೆ ಎಂಬ ಆ ತಾಯಿಯ ಒಂದು ಸಂದೇಶ. ಆದ ಕಾರಣ ಪ್ರತಿ ಶುಕ್ರವಾರ 11:15 ಗಂಟೆಗೆ ಸರಿಯಾಗಿ ಆ ಗಂಗಮ್ಮ ದೇವಿ ಪ್ರಾಕಾರ ರಥೋತ್ಸವ ದೇವಸ್ಥಾನದಲ್ಲಿ 3 ಪ್ರದಕ್ಷಿಣೆಗಳು ಬರುತ್ತದೆ. ಎಲ್ಲ ಭಕ್ತಾದಿಗಳು ಬಂದು ಭಾಗವಹಿಸಿ ಆಕೆ ಪೂರ್ಣವಾದ ಆಶೀರ್ವಾದ ಪಡೆಯಬೇಕಾಗಿ ಭಕ್ತವೃಂದದಲ್ಲಿ ಪ್ರಾರ್ಥನೆ.
ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.